ನಾನು ಮಾಡ್ತಾ ಇರೋಂಥ ಕಂಟೆಂಟು ಜನರಿಗೆ ರೀಚ್ ಆಗ್ತಾ ಇದೆ. ಆದ್ರೂ ಸಹ ಜನರ ರೆಸ್ಪಾನ್ಸ್ ಕಡಿಮೆ ಇದೆ. ಹಾಗಾದ್ರೆ ನಾನು ಏನ್ ಮಾಡ್ಬೇಕು ಅಂತ ಕೇಳೋರಿಗೆ ಈ ವಿಡಿಯೋ ನಿಮಗೋಸ್ಕರ. ವೆಲ್ಕಮ್ ಟು ಡೇ 18 ಆಫ್ ಗ್ರೋ ಯೋರ್ ಇನ್‌ಸ್ಟಾಗ್ರಾಮ್ ವಿತಿನ್ 60 ಡೇಸ್. ನೀವು ನಿಮ್ಮ ರೀಲಲ್ಲಿ ತುಂಬಾನೇ ಸ್ಪೆಸಿಫಿಕ್ ಆಗಿ ಇರ್ಬೇಕಾಗತ್ತೆ. ಒಂದು ವಿಡಿಯೋ ನೀವು ಮಾಡಿದಾಗ ಒಂದೇ ಒಂದು ವಿಚಾರದ ಬಗ್ಗೆ ಅಥವಾ ಒಂದೇ ಒಂದು ಟಾಪಿಕ್ ಬಗ್ಗೆ ಮಾತ್ರನೇ ನೀವು ಮಾತಾಡ್ಬೇಕು. ಅದಕ್ಕಿಂತ ಜಾಸ್ತಿ ಮಾತಾಡಿದಾಗ ಏನಾಗತ್ತೆ ಅಂದ್ರೆ ಜನರಿಗೆ ಕನ್ಫ್ಯೂಸ್ ಆಗತ್ತೆ. ಆಸ್ ವೆಲ್ ಆಸ್ ಅವರು ನೋಡೋಂಥ ವಿಧಾನ ಅಥವಾ ಅಂಡರ್‌ಸ್ಟ್ಯಾಂಡಿಂಗ್ ಲೆವೆಲ್ ಕೂಡ ತುಂಬಾನೇ ಕಡಿಮೆ ಆಗ್ತಾ ಹೋಗುತ್ತೆ. ಆವಾಗ ನಿಮ್ಮ ವಿಡಿಯೋ ಸ್ಕಿಪ್ ಮಾಡುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾದ್ರೆ ನಿಮ್ಮ ಒಂದು ವಿಡಿಯೋದಲ್ಲಿ ನೀವು ಕನೆಕ್ಟ್ ಆಗ್ಬೇಕಾಗಿರುವಂಥ ಆಡಿಯನ್ಸ್‌ಗೆ ನೀವು ಕೊಡ್ಬೇಕಾಗಿರುವಂಥ ಕಂಟೆಂಟು ಒಂದೇ ವಿಚಾರದ ಬಗ್ಗೆ ಇರಬೇಕು. ಒಂದ್ರ ಬಗ್ಗೆನೇ ನೀವು ಮಾತಾಡ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕಾಗತ್ತೆ. ಎಲ್ಲ ಒಂದು 2-3 ವಿಷಯ ನೀವು ಹೇಳ್ದಾಗ ಅದು ಒಂದು ಮೆಸ್ಅಪ್ ಫಾರ್ಮ್ಯಾಟ್ ಆಗತ್ತೆ. ಹಾಗಾದ್ರೆ ನನ್ನ ಕಂಟೆಂಟ್ ಪ್ರಕಾರ ನಾನು ಯಾವ ರೀತಿ ಒಂದೇ ಟಾಪಿಕ್ ಮೂಲಕ ಮಾತಾಡ್ಬೇಕು ಅಂತ ಕೇಳೋರಿಗೆ ಬೇಗ ಬೇಗ ಈ ಅಕೌಂಟ್ಸ್‌ನ ಫಾಲೋ ಮಾಡಿ, ಹಾಗೆ ಡಿಎಂ ಮಾಡಿ. ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ನೀವು ನಿಮ್ಮ ಒಂದು ಕಂಟೆಂಟ್ ಪ್ರಕಾರ ರೀಲ್ಸ್‌ನ ಮಾಡ್ಬೇಕು ಅಂತ.